ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ವಿಶೇಷವಾಗಿ ವೀಳ್ಯದೆಲೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ವೀಳ್ಯದೆಲೆಯನ್ನು ನಾವು ಪೂಜೆಗಾಗಿ ಉಪಯೋಗವನ್ನು ಮಾಡ್ತೀವಿ. ಅದೇ ರೀತಿ ಉಡಿ ತುಂಬಲಿಕ್ಕೆ ಮುತ್ತೈದೆಯರಿಗೆ, ಹಾಗೆ ವೀಳ್ಯದೆಲೆಯಿಂದ ಆರೋಗ್ಯದ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋತೀವಿ. ಅದೇ ರೀತಿ ಇನ್ನು ಆಯುರ್ವೇದದಲ್ಲೂ ಕೂಡ ವೀಳ್ಯದೆಲೆಗೆ ತುಂಬ ಮಹತ್ವವನ್ನು ಹೊಂದಿರ್ತೀವಿ. ಇನ್ನು ವೀಳ್ಯದೆಲೆಯ ಬಗ್ಗೆ ಅಂದರೆ ಇದರಿಂದ ಕೆಲವಷ್ಟು ಪರಿಹಾರಗಳನ್ನು ಹೇಳ್ತಾ ಇದ್ದೀನಿ. ನಿಮ್ಗೆ ಈಗ ನಡೀತಾ ಇರುವಂತಹ ಸಮಸ್ಯೆಗಳಾಗಿರ್ಬೋದು, ಇನ್ನು ಮುಂದೆ ಬರಬಾರ್ದಂತಹ ಯಾವುದಾದ್ರೂ ಒಂದು ಸಮಸ್ಯೆಗಳನ್ನು ಪರಿಹಾರವನ್ನು ಮಾಡಿಕೊಂಡ್ರೆ ಯಾವುದೂ ಸಮಸ್ಯೆಗಳು ಬರೋದಿಲ್ಲ. ಇನ್ನು ದಿನಕ್ಕೆ ಅನುಗುಣವಾಗಿ ಅಂದರೆ ಯಾವ ವಾರ ದಿವಸ ಯಾವ ದೇವರಿಗೆ ವೀಳ್ಯದೆಲೆಯನ್ನು ಅರ್ಪಿಸಿದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗ್ತದೆ, ಅಂದರೆ ಹಣದ ಮಳೆ ಆಗೋದು ಅಂತ ಹೇಳಿ ಇಲ್ಲಿ ಶಾಸ್ತ್ರಗಳಲ್ಲಿ ಕೂಡ ಹೇಳಿರ್ತಾರೆ. ಹಾಗಾದರೆ ಬನ್ನಿ, ಯಾವ ವಾರ ಯಾವ ವೀಳ್ಯದೆಲೆನ ಯಾವ ದೇವರಿಗೆ ಏರಿಸಿದ್ರೆ ಏನು ಮಹತ್ವ ಅದ ಅಂತೇಳಿ ಹೇಳ್ತಿದ್ದೀನಿ. ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ವೀಳ್ಯದೆಲೆಗೆ ಪ್ರಮುಖ ಸ್ಥಾನವನ್ನು ಕೊಟ್ಟಿರ್ತೀವಿ. ವೀಳ್ಯದೆಲೆಯನ್ನು ದೇವರಿಗೆ ಅರ್ಪಿಸುವುದರಿಂದ ಸಕಲ ಸಂಕಷ್ಟವೂ ಕೂಡ ಬಗೆಹರಿತದ ಅಂತಲೇ ಹೇಳ್ಬೋದು. ಅದೇ ರೀತಿ ದಿನಕ್ಕೆ ಅನುಗುಣವಾಗಿ ಯಾವ ದೇವರಿಗೆ ವೀಳ್ಯದೆಲೆಯನ್ನು ಅರ್ಪಿಸಿದರೆ ಲಕ್ಷ್ಮೀ ದೇವಿ ಒಲಿತಾಳೆ ಅಂತ ಹೇಳ್ತಾ ಇದ್ದೀನಿ ನೋಡ್ರಿ. ಮೊದಲನೇದಾಗಿ ಸೋಮವಾರದಂದು ಶಿವನನ್ನು ಪೂಜೆಯನ್ನು ಮಾಡ್ತೀವಿ. ಈ ದಿನ ಬಿಲ್ವಪತ್ರೆಯ ಜೊತೆಗೆ ವೀಳ್ಯದೆಲೆಯನ್ನು ಸಹ ಅರ್ಪಿಸಬೇಕು ಎಂದು ನಂಬಲಾಗಿದೆ. ಈ ಪರಿಹಾರವನ್ನು ಮಾಡೋದ್ರಿಂದ ಜೀವನದಲ್ಲಿ ಸಂತೋಷ ಹೆಚ್ಚಾಗುವುದು, ಅದೇ ರೀತಿ ನಿಮ್ಮ ಸ್ಥಗಿತಗೊಂಡ ಕೆಲಸಗಳು ಸಂಪೂರ್ಣವಾಗ್ತವೆ ಅಂತಲೇ ಹೇಳ್ಬೋದು. ಯಾವುದಾದ್ರೂ ಕೆಲಸ ಕಾರ್ಯಗಳು ಏನಾದರೂ ಅಡಚಣೆ ತೊಂದರೆಗಳಿಂದ ನಿಂತು ಹೋಗಿದ್ರೆ ಅವು ಪೂರ್ಣ ಆಗ್ತವೆ ಅಂತಲೇ ಹೇಳ್ಬೋದು. ಅದೇ ರೀತಿ ಮಂಗಳವಾರವನ್ನು ಹನುಮಂತನ ದಿನವೆಂದು ಪರಿಗಣನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ವೀಳ್ಯದೆಲೆಯ ಮೇಲೆ ಕಿತ್ತಳೆ ಬಣ್ಣದ ಕುಂಕುಮವನ್ನು ಇರಿಸಿ ಮತ್ತು ಅವುಗಳನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸುವುದರಿಂದ ಈ ಪರಿಹಾರದಿಂದ ಹನುಮಂತನ ಅನುಗ್ರಹವನ್ನು ನಿಮ್ಮ ಮೇಲೆ ಇರ್ತದ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಆ ಹನುಮಂತನ ಆಶೀರ್ವಾದವನ್ನು ಕೂಡ ಪಡಿತೀರಿ ಅಂತಲೇ ಹೇಳ್ಬೋದು. ಅದೇ ರೀತಿ ಯಾವುದಾದ್ರೂ ಮಕ್ಕಳಾಗಿರ್ಬೋದು, ದೊಡ್ಡವರು ಕೂಡ ಏನೋ ಒಂದು ವಿಚಾರದಲ್ಲಿ ತುಂಬ ಹೆದರ್ತಾ ಇರ್ತಾರೆ, ಅದು ಕೂಡ ಪರಿಹಾರ ಆಗ್ತದ ಅಂತಲೇ ಹೇಳ್ಬೋದು. ಇನ್ನು ಬುಧವಾರ ದಿನವನ್ನು ಗಣೇಶನ ದಿನವೆಂದು ನಾವು ಪರಿಗಣನೆಯನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ದಿನದಂದು ವೀಳ್ಯದೆಲೆ ಮೇಲೆ ಅಡಿಕೆಯನ್ನು ಇಟ್ಟು ಗಣೇಶನಿಗೆ ಅರ್ಪಿಸಿದರೆ ಬುಧವಾರ ದಿನ ಈ ಒಂದು ಕೆಲಸ ಮಾಡೋದ್ರಿಂದ ನೀವು ಜೀವನದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದ್ಬೋದು ಅಂತಲೇ ಹೇಳ್ಬೋದು. ಅದೇ ರೀತಿ ಚಿಕ್ಕ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಏನಾದರೂ ಮರೆತು ಹೋಗ್ತಾ ಇದ್ರೆ, ಕಲ್ತಿರೋದನ್ನು ಇವತ್ತು ಓದಿದ್ದನ್ನು ನಾಳೆ ಮರೆತು ಹೋಗುವಂತಹ ಗುಣ ಇರ್ತದಲ್ಲ, ಅಂತಹ ಮಕ್ಕಳಿಗೆ ಈ ಒಂದು ಪರಿಹಾರ ಅಂದರೆ ವೀಳ್ಯದೆಲೆ ಮೇಲೆ ಅಡಿಕೆಯನ್ನು ಇಟ್ಟು ಗಣೇಶನಿಗೆ ಅರ್ಪಣೆಯನ್ನು ಮಾಡೋದ್ರಿಂದ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸ ತಲೆಗೆ ಹತ್ತದ ಅಂತಲೇ ಹೇಳ್ಬೋದು. ಅದೇ ರೀತಿ ನೀವು ಗುರುವಾರ ವಿಷ್ಣುವಿನ ಆಶೀರ್ವಾದವನ್ನು ಪಡೆಯಲು ಬಯಸಿದ್ರೆ ವೀಳ್ಯದೆಲೆಯನ್ನು ಬಳಸಬೇಕು ಅಂತಲೇ ಹೇಳ್ಬೋದು. ವೀಳ್ಯದೆಲೆ ಮೇಲೆ ಅರಿಶಿಣದ ತಿಲಕವನ್ನು ಹಚ್ಚೋದರ ಮೂಲಕ ನೀವು ಹಾರವನ್ನು ಮಾಡಬೇಕು. ಆ ಹಾರವನ್ನು ವಿಷ್ಣುವಿಗೆ ಅರ್ಪಿಸಿ ಇದನ್ನು ಮಾಡೋದ್ರಿಂದ ಜೀವನದಲ್ಲಿ ನೀವು ಯಾವುದೇ ತೊಂದರೆಗಳನ್ನು ಎದುರಿಸಬೇಕಾಗೇ ಬರೋದಿಲ್ಲ ಅಂತಲೇ ಹೇಳ್ಬೋದು. ಅಂದರೆ ಮುಂದೆ ಯಾವುದೇ ತೊಂದರೆಗಳು ಪರಿಸ್ಥಿತಿಗಳು ಎದುರಿಸಬೇಕಾಗುವಂತಹ ಅವಶ್ಯಕತೆಯೇ ಬರೋದಿಲ್ಲ ಅಂತಲೇ ಹೇಳ್ತಾರೆ. ಇನ್ನು ಶುಕ್ರವಾರ ದಿನ ಲಕ್ಷ್ಮೀ ದೇವಿಯ ದಿನವೆಂದು ನಾವು ಪರಿಗಣಿಸ್ತೀವಿ. ಈ ದಿನ ವೀಳ್ಯದೆಲೆಯನ್ನು ತೆಗೆದುಕೊಂಡು ಲಕ್ಷ್ಮೀ ದೇವಿಯ ಪಾದಗಳಿಗೆ ಅರ್ಪಿಸಿದರೆ ಶುಕ್ರವಾರದಂದು ಇದನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತಲೇ ಹೇಳ್ಬೋದು. ಅದೇ ರೀತಿ ಶುಕ್ರವಾರ ದಿವಸ ಮನೆಗೆ ಯಾರಾದರೂ ಮುತ್ತೈದೆಯರೇ ಬಂದರೆ ಅವರಿಗೆ ವೀಳ್ಯದೆಲೆಯನ್ನೆಂದರೆ ಎಲ್ಲ ತಾಂಬೂಲ ಸಹಿತ ವೀಳ್ಯದೆಲೆಯನ್ನು ಅರ್ಪಣೆ ಮಾಡೋದ್ರಿಂದ ಕೂಡ ಎಲ್ಲ ನಮ್ಮ ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗ್ತವೆ ಅಂತಲೇ ಹೇಳ್ಬೋದು. ಆರ್ಥಿಕ ಸಮಸ್ಯೆ ಅಂದರೆ ಯಾವುದಾದ್ರೂ ಸಾಲ ಇರ್ಬೋದು, ಅದೇ ರೀತಿ ಏನೋ ಕೊಡೋದು ತಗೊಳ್ಳೋದು ಈ ಥರ ವ್ಯವಹಾರದಲ್ಲಿ ಆಗಿರ್ಬೋದು, ಅಂಗಡಿಗಳಲ್ಲಿ ಆಗಿರ್ಬೋದು, ಏನೋ ಒಂದು ಆರ್ಥಿಕ ಸಮಸ್ಯೆಗಳು ಅಂತಲೇ ಎಲ್ಲರಿಗೂ ಇದ್ದೇ ಇರ್ತವೆ. ಅದೇ ರೀತಿ ಈ ಒಂದು ಸಣ್ಣ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗ್ಬೋದು ಅಂತಲೇ ಹೇಳ್ಬೋದು. ಇನ್ನು ಶನಿವಾರ ದಿನ ಅಂದರೆ ಶನಿ ದೇವರ ದಿನ ಆಗಿರೋದ್ರಿಂದ ನೀವು ಶನಿ ದೋಷದಿಂದ ಏನಾದರೂ ನೀವು ತೊಂದರೆಯನ್ನು ಅನುಭವಿಸ್ತಾ ಇದ್ದರೆ ವೀಳ್ಯದೆಲೆ ಮೇಲೆ ಕಪ್ಪು ಎಳ್ಳುಗಳನ್ನು ಇರಿಸಿ ಅವುಗಳ ಮೇಲೆ ಸಾಸಿವೆ ಎಣ್ಣೆಯನ್ನು ಹಾಕಿ ಶನಿ ದೇವನಿಗೆ ಅರ್ಪಣೆಯನ್ನು ಮಾಡೋದ್ರಿಂದ ಹೀಗೆ ಮಾಡೋದ್ರಿಂದ ನಮ್ಮ ಜೀವನದ ಎಲ್ಲ ಸಮಸ್ಯೆಗಳನ್ನು ಪರಿಹರಣೆ ಮಾಡ್ಕೋಬಹುದು ಅಂತಲೇ ಹೇಳ್ಬೋದು.
ಕೆಲವರಿಗೆ ಶನಿ ದೋಷ ಅಂತ ಇರ್ತದ, ಅವರು ಕೂಡ ಈ ಒಂದು ಸಣ್ಣ ಪರಿಹಾರವನ್ನು ಮಾಡೋದ್ರಿಂದ ಕೂಡ ಆ ದೋಷಗಳಿಂದ ಮುಕ್ತಿಯನ್ನು ಪಡ್ಕೋಬಹುದು. ಅದೇ ರೀತಿ ಭಾನುವಾರವನ್ನು ಸೂರ್ಯದೇವನಿಗೆ ದಿನವೆಂತ ಹೇಳಿ ನಾವು ಪರಿಗಣಿಸ್ತೀವಿ. ಸೂರ್ಯದೇವನಿಗೆ ವೀಳ್ಯದೆಲೆಯನ್ನು ಅರ್ಪಣೆಯನ್ನು ಮಾಡೋದ್ರಿಂದ ರೋಗದ ದೋಷಗಳು ನಿವಾರಣೆ ಆಗ್ತವೆ ಅಂತಲೇ ಹೇಳ್ಬೋದು. ಅದೇ ರೀತಿ ಅಂದರೆ ನಿವಾರಣೆ ಆಗೋದ್ರ ಜೊತೆಗೆ ಸೂರ್ಯದೇವನ ಅನುಗ್ರಹ ಕೂಡ ನಾವು ಪಡಿತೀವಿ ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ಏನಾದರೂ ಚರ್ಮದ ಸಮಸ್ಯೆಗಳು ಇದ್ದರೂ ಕೂಡ ಎಲ್ಲ ತೊಂದರೆಗಳಿಂದ ಮುಕ್ತಿಯನ್ನು ಪಡಿಬೋದು. ಈ ಒಂದು ಸಣ್ಣ ಸಣ್ಣ ಪರಿಹಾರಗಳಲ್ಲಿ ಎಷ್ಟೋ ದೊಡ್ಡ ದೊಡ್ಡ ನಾವು ಪರಿಹಾರಗಳನ್ನು ಕಂಡುಕೊಂಡು ಎಷ್ಟೋ ನಾವು ಅಂದರೆ ಪರಿಹಾರವನ್ನು ನಮ್ಮ ಜೀವನದಿಂದ ನಮ್ಮ ಭವಿಷ್ಯದಿಂದ ನಾವು ಕಿತ್ತು ಹಾಕುವಂಥ ಶಕ್ತಿ ಈ ವೀಳ್ಯದೆಲೆಗಿದೆ ಅಂತಲೇ ಹೇಳ್ತೀನಿ. ಅದೇ ರೀತಿ ಮತ್ತು ಈಗೆಲ್ಲ ಹೇಳಿರೋ ವಾರದಲ್ಲಿ ಒಂದೊಂದು ಈ ನಿಮ್ಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ಇಲ್ಲಿ ಯಾವ ವಾರ ಯಾವ ದೇವರಿಗೆ ಅರ್ಪಣೆಯನ್ನು ಮಾಡಬೇಕು ಅಂತ ಹೇಳಿದ್ದೀನಿ. ಅದೇ ರೀತಿ ನೀವು ಮಾಡಿಕೊಂಡು ನಿಮ್ಮ ಭವಿಷ್ಯದಲ್ಲಿ ಆಗಿರ್ಬೋದು, ಈಗ ನಡೆಯೋದ್ರಲ್ಲಿ ಆಗಿರ್ಬೋದು, ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ಪೂರ್ಣವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.